ಹಿಂದವಾಡ ಮಹಾವೀರ ಭವನದಲ್ಲಿ ಜನವರಿ 8ರಿಂದ 10ರವರೆಗೆ ಜಿಲ್ಲಾ ಮಟ್ಟದ ಅಂಚೆ ಚೀಟಿಗಳ ಪ್ರದರ್ಶನ ಆಯೋಜಿಸಲಾಗ್ತಾ ಇದೆ ಎಂದು ಬೆಳಗಾವಿ ಅಂಚೆ ಅಧೀಕ್ಷಕ ವಿಜಯ್ ವಾಧೂನಿ ತಿಳಿಸಿದರು. ನಗರದ ವಾರ್ತಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಅಂಚೆ ಚೀಟಿ ಕುರಿತು ಅರಿವು ಮೂಡಿಸುವುದು, ಹಳೆಯ ಅಂಚೆ ಚೀಟಿಗಳ ಪ್ರದರ್ಶನ ಹಮ್ಮಿಕೊಂಡಿದ್ದೇವೆ ಎಂದರು. ಪ್ರತಿಯೊಂದು ಅಂಚೆ ಚೀಟಿಗೆ ಒಂದು ಮಹತ್ವ ಇರ್ತದೆ ಮತ್ತು ಅದರದೇ ಆದಂತ ಅದು ಇತಿಹಾಸವನ್ನು ಹೊಂದಿರ್ತದೆ. ಈಗ ಆಲ್ರೆಡಿ ಸರ್ ಹೇಳಿದ್ರೆ, ಈ ಚೆನ್ನಮ್ಮನ ಮೇಲೆ ನಾವು 200 ವರ್ಷದ ವಿಜಯೋತ್ಸವ ಅಂತ ಹೇಳಿ ಒಂದು ಸ್ಟ್ಯಾಂಪ್ ರಿಲೀಸ್ ಮಾಡಿಸಿದ್ವಿ. ಈ ಸ್ಟ್ಯಾಂಪ್ ರಿಲೀಸ್ ಆದ ನಂತರ ಬಹಳಷ್ಟು ಜನರಿಗೆ ಗೊತ್ತದೆ 200 ವರ್ಷಗಳ ಹಿಂದೆ ರಾಣಿ ಚೆನ್ನಮ್ಮ ಬ್ರಿಟಿಷರ ಜೊತೆ ಹೋರಾಡಿ ಗೆದ್ದಿದ್ದು. ಅವಾಗ ಬಹಳಷ್ಟು ಜನರಿಗೆ ಗೊತ್ತಾಗಿದೆ. ಅದೇ ತರನಾಗಿ ಪ್ರತಿಯೊಂದು ಸ್ಟ್ಯಾಂಪ್ಸು ಒಂದು ವಿಶೇಷತೆಯನ್ನು ಹೊಂದಿರ್ತವೆ. ಅದಕ್ಕಾಗಿ ನಾವು ಬಹಳಷ್ಟು ತಯಾರಿ ಮಾಡಿದ್ದೀವಿ. ಮತ್ತೆ ಇದನ್ನ ನಮ್ಮ ಮೇನ್ ಉದ್ದೇಶ ಏನಂದ್ರೆ, ನಾವು ಎಲ್ಲಾ ಮಕ್ಕಳಿಗೆ ತಲುಪಿಸಬೇಕು ಅನ್ನೋ ಒಂದು ಉದ್ದೇಶ ಇದೆ. ಇದಕ್ಕಾಗಿ ನಾವು ಎಲ್ಲಾ ಶಾಲಾ ಕಾಲೇಜುಗಳಿಗೆ ಲೆಟರ್ ಬರೆದಿದ್ದೇವೆ, DDP ಅವ್ರಿಗೆ ಲೆಟರ್ ಬರೆದಿದ್ದೇವೆ, ಎಲ್ಲಾ BO ಅವ್ರಿಗೆ ಲೆಟರ್ ಬರೆದಿದ್ದೇವೆ. ಅವ್ರ ಅಂಡರ್ ಇರುವಂತ ಎಲ್ಲಾ ಸ್ಕೂಲ್ಸ್ ಅವ್ರಿಗೆ ಡೈರೆಕ್ಷನ್ ಕೊಟ್ಟು ಆ ಸ್ಕೂಲ್ ಮಕ್ಕಳು ಈ ಪ್ರದರ್ಶನವನ್ನು ಬಂದು ನೋಡ್ಲಿ ಅಂತ ನಮ್ಮ ಆಸೆ ಇದೆ. ಈ ಪ್ರದರ್ಶನ ಏನು 3 ದಿವಸ ನಡೀತಾ ಇದೆ, ಇದಕ್ಕೆ ನಿಮ್ಮ ಸಹಕಾರ ಕೂಡ ನಮಗೆ ಬೇಕು. ಈ 3 ದಿನದ ಪ್ರದರ್ಶನ ನಮ್ದು ಯಶಸ್ವಿ ಆಗಲಿ ಅಂತ ನಿಮ್ಮ ಹಾರೈಕೆನೂ ಬೇಕು ನಮಗೆ. ಆಮೇಲೆ ಈ ಪ್ರದರ್ಶನದಲ್ಲಿ ನಾವು ಪ್ರತಿ ದಿವಸನೂ ಒಂದೊಂದು ಫಂಕ್ಷನ್ ಮಾಡ್ತಾ ಇದ್ದೀವಿ. ಅದಕ್ಕಾಗಿ ನಾವು ಫಸ್ಟ್ ಡೇ ಏನು ಫಂಕ್ಷನ್ ಮಾಡ್ತಾ ಇದ್ದಿಲ್ಲ, ಅದಕ್ಕೆ ಚೀಫ್ ಗೆಸ್ಟ್ ಆಗಿ ಸನ್ಮಾನ್ಯ ನಮ್ಮ MP ಅವರಾದಂಥ ಶ್ರೀ ಜಗದೀಶ್ ಶೆಟ್ಟರ್ ಸರ್ ಬರ್ತಾ ಇದ್ದಾರೆ, ಹಿರಣ್ಯ ಕಡಾಡಿ ಸರ್ ಬರ್ತಾ ಇದ್ದಾರೆ, ಪ್ರಿಯಾಂಕಾ ಜಾರಕಿಹೊಳಿ ಮೇಡಮ್ ಬರ್ತಾ ಇದ್ದಾರೆ. ಅವರನ್ನ ನಾವು ಫಸ್ಟ್ ಡೇ ಇನಾಗ್ರೇಷನ್ ಫಂಕ್ಷನ್ ನಾವು ಇನ್ವೈಟ್ ಮಾಡಿದ್ದೀವಿ. ಅವರೆಲ್ಲರೂ ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ ಬರ್ತೇವೆ ಅಂತ ಹೇಳಿ. ಆಮೇಲೆ ನಾವು ಪ್ರತಿ ದಿವಸ ಒಂದೊಂದು ಫಂಕ್ಷನ್ ಮಾಡೋದ್ರಿಂದ ಬೇರೆ ಬೇರೆ ಗೆಸ್ಟ್ಸು ಇದ್ದಾರೆ. ಆಮೇಲೆ ಲಾಸ್ಟ್ ಡೇ ವ್ಯಾಲಿಡಿಕ್ಟರಿ ಫಂಕ್ಷನ್ಗೆ ನಾವು ಈ ನಮ್ಮ VTU ವೈಸ್ ಚಾನ್ಸಲರ್ ಸರ್ನ ಇನ್ವೈಟ್ ಮಾಡಿದ್ವಿ. ಅವರು ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ ಬರ್ತಾರೆ ಅಂತ ಹೇಳಿ. ಈ ಪ್ರದರ್ಶನದಲ್ಲಿ ಪ್ರತಿಯೊಂದು ಅಂಚೆ ಚೀಟಿ ವಿಶೇಷತೆ ಒಳಗೊಂಡಿರುತ್ತೆ. ಅಲ್ಲದೆ ಅಂಚೆ ಚೀಟಿಗಳ ಮಹತ್ವ ತಿಳಿಸುವ ಕೆಲಸ ನಡೆಸಲಿದೆ. ಇತಿಹಾಸವನ್ನು ಒಳಗೊಂಡಿರುವ ಹೊಸ ಅಂಚೆ ಲಕೋಟೆಗಳನ್ನು ಬಿಡುಗಡೆ ಮಾಡ್ತಾ ಇದ್ದೇವೆ ಎಂದರು. ಇನ್ನು ಈ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರಿದ್ದರು. ಸಂಕಲ್ಪ ಶಿಂದೆ, KMM ಕನ್ನಡ, ಬೆಳಗಾವಿ.